ಎಲ್ರು ನಮಸ್ಕಾರ. ನೋಡಿ ಇಲ್ಲಿ ಇವರಿಬ್ರು ಹತ್ತಕ್ಕಾಗದಲ್ಲಿ ಕೂತವ್ರೆ. ಫೋನು ಒಂದ್ ತಕ್ಷಣ ತಿಂತ ಕೂತಿದ್ದೀರಲ್ರು. ಏನ್ ತಂದಿದ್ದೀರಾ ಜಾತ್ರೆಯಿಂದವ? ಇದೇನು ಸೊಳ್ಳೆ ಹೊಡೆಯಕ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ಕ್ರೇಜಿ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇದೇ ಥರ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಾವು ಸಡನ್ಲಿ ಪ್ಲ್ಯಾನ್ ಮಾಡಿಕೊಂಡು ಒಂದು ಲೊಕೇಶನ್ಗೆ ಹೋಗೋಣ ಅಂತ ಬಂದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಒಂದು ಜಾತ್ರೆ ನಡೀತಿದೆ, ಅಲ್ಲಿ ತುಂಬ ಚೆನ್ನಾಗಿದೆ ಜಾತ್ರೆ, ಹೋಗ್ಬಿಟ್ಟು ಬನ್ನಿ ಅಂತ. ಹಂಗಾಗಿ ನಾವು ಹಾಗೆ ಜಾತ್ರೆ ನೋಡಿಕೊಂಡು ಆ ಜಾತ್ರೆನ ನಿಮಗೂ ಕೂಡ ತೋರಿಸೋಣ ಅಂತ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಜನಕ್ಕಿಂತ ದನನೇ ಜಾಸ್ತಿ ಇದ್ದಾವೆ. ಮೋಸ್ಟ್ಲಿ ಇದು ದನಿನ ಜಾತ್ರೆ, ಹಾಗಾಗಿ ದನಗಳು ಜಾಸ್ತಿ ಇದೆ. ಅಂದರೆ ಇವೆಲ್ಲ ಹಳ್ಳಿಕಾರ ದನಗಳು, ನೋಡೋಕೆ ತುಂಬ ಚೆನ್ನಾಗಿದೆ. ನಿಮಗೆ ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತು ನಾವು ಬಂದಿರೋ ಲೊಕೇಶನ್ ಕೂಡ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ಬಂದಿರೋ ಲೊಕೇಶನ್ ಬಂದು ಚನ್ನರಾಯಪಟ್ಟಣ ಹಿರಿಸೇವೆ ಮಧ್ಯ ಮಟ್ನವಿಲೆ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿಂದ ಒಂದು 5 ಕಿಲೋಮೀಟ್ರಲ್ಲಿ ಬರುವಂಥ ಬೂಕನ ಬೆಟ್ಟ ಅಂತ ಒಂದು ಟೆಂಪಲ್ಲು. ಅಂದರೆ ಬೆಟ್ಟದ ಮೇಲೆ ಒಂದು ಟೆಂಪಲ್ ಇದೆ, ರಂಗನಾಥ ಸ್ವಾಮಿ ಟೆಂಪಲ್ ಇದು. ಇಲ್ಲಿ ಮೆಟ್ಲೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೆಟ್ಲೆತ್ಕೊಂಡು ಮೇಲ್ಗಡೆ ಹೋಗಿ ದೇವ್ರ ದರ್ಶನ ಮಾಡ್ಬೋದು. ಇಲ್ಲಿ ಇವತ್ತು ಭಾರಿ ದನಗಳ ಜಾತ್ರೆ. ಇಲ್ಲಿ ಸುಮಾರು ಒಂದು ವೀಕ್ವರೆಗೂ ನಡೆಯುತ್ತೆ ಜಾತ್ರೆ ಇದು. ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನಾನು ಬಂದಿರಲಿಲ್ಲ ಗುರು, ಸಾಕದಾಗಿದೆ ಬೆಟ್ಟ. ನಾನು ಸುಮ್ಮನೆ ಒಂದು ವಿಸಿಟ್ ಅಂತ ಬಂದಿದ್ದು. ನೋಡಿ ತೋರಿಸ್ತೀನಿ ಹಂಗೆ ನಿಮಗೆ. ಸಾಕತ್ತಾಗಿದೆ ಬೆಟ್ಟ. ನಿಜ, ಇಲ್ಲಿ ನಿಯರೆಸ್ಟ್ ಇದ್ದಾರಲ್ಲ ಒಂದ್ಸತಿ ಬಂದೋಗಿ ವಿಸಿಟ್ ಮಾಡಿ. ಸಖತ್ ಲೊಕೇಶನ್. ನಾನು ಫಸ್ಟ್ ಟೈಮ್ ಬಂದಿದ್ದು, ಬಟ್ ಸಾಕತ್ತಾಗಿದೆ ಬೆಟ್ಟ. ಲೊಕೇಶನ್ ಸೂಪರ್ ಆಗಿದೆ. ನೋಡಿ ಇಲ್ಲಿ ಇವರಿಬ್ರು ಹತ್ತಕ್ಕಾಗದಲ್ಲಿ ಕೂತವ್ರೆ. ಋಷಿಕ್ ಮಾತ್ರ ಹತ್ತಿ ಹೋಯ್ತಾವನೆ. ಇದು ಎಲ್ಲರೂ ಒಂದು ವಿಸಿಟ್ ಮಾಡಿ. ನೋಡಿ ಅಲ್ಲಿ ಒಂದು ನಾಟಕಕ್ಕೇನೋ ರೆಡಿ ಮಾಡ್ತಾ ಇದ್ದಾರೆ. ಬೆಟ್ಟ ಚೆನ್ನಾಗಿದೆ, ಬೆಟ್ಟ ಹತ್ತಕ್ಕಾಗಿರ್ಬೋದು, ನೋಡಕ್ಕೆ ಲುಕ್ಕು. ಮತ್ತೆ ಇನ್ನೊಂದೇನಂದ್ರೆ ಫೋಟೋ ಶೂಟಿಂಗ್ ಅಂತೂ ಸಖತ್ತಾಗಿದೆ. ಒಳ್ಳೆ ಬೆಳಗ್ಗೆ ಟೈಮ್ ಬಂದ್ರೆ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಕುದುರೆ ಸವಾರಿ ಬೇರೆ ಇಟ್ಟವ್ರೆ. ಇದೇ ಮೂಲ ಗೋಪುರ, ಇಲ್ಲಿಂದ ಎಂಟ್ರಿ. ಎಲ್ರಿಗೂ ಒಂದು ವ್ಯೂ ತೋರಿಸ್ತೀನಿ ನೋಡಿ. ಬನ್ನಿ ದೇವಸ್ಥಾನದ ಒಳಗಡೆ ಒಂದು ವಿಸಿಟ್ ಹಾಕ್ಬರೋಣ. ಗಡೆನೂ ಸಖತ್ತಾಗಿದೆ, ಸೂಪರ್ ಆಗಿದೆ ಮರ ಲೊಕೇಶನ್. ನೋಡಿ ನಮ್ಮ ಹತ್ರದಲ್ಲಿ ಹಿಂದಿಂದ ಒಳ್ಳೊಳ್ಳೆ ಲೊಕೇಶನ್ಸ್ಗಳು ಇರುತ್ತೆ, ನಾವು ನೋಡೇ ಇರೋದಿಲ್ಲ. ಬನ್ನಿ ದೇವ್ರು ನೋಡೋಣ. ಈಗ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಹೇಗಿದೆ ನೋಡೋಣ ಬನ್ನಿ. ತಂಬಿ ಎಲ್ಲ ಓಡಾಡ್ತಾವನೆ. ತಂಬಿ ಅಂತೂ ಫುಲ್ ಎಲ್ಲ ಓಡಾಟ ನೋಡಿ. ತಂಬಿನ ಮುದ್ದನೆ ಬೈತ್ರ ನಮ್ಮ ತಂಬಿ ಎಲ್ಲಿ ಗಂಟೆ ಓಡಾಡ್ತೀವಿ. ಬನ್ನಿ ದೇವಸ್ಥಾನ ಪ್ರದಕ್ಷಿಣೆ ಹಾಕೊಂಡು ಹೋಗೋಣ. ಚೆನ್ನಾಗಿದೆ ಅದು ಮಾತ್ರ. ನಿಮ್ಗೆ ಹೆಂಗ್ ಕಾಣುತ್ತೆ ಅಂತ, ಇದು ಬಂದು ರಂಗನಾಥ ಸ್ವಾಮಿ ದೇವ್ರು, ಬಂದು ರಂಗನಾಥ ಸ್ವಾಮಿ. ಇದು ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಬಟ್ ಒಳ್ಳೆ ಪ್ರೈಮ್ ಲೊಕೇಶನ್.
ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ, ನೋಡೋಣ. ನೋಡಿ, ಇವತ್ತು ಏನು ಪ್ಲಾನೇ ಮಾಡಿಲ್ಲ, ಡೈರೆಕ್ಟ್ ಹೊರಟಿರೋದು ಇಲ್ಲಿಗೆ, ಈ ಲೊಕೇಶನ್ಗೆ. ಆಕ್ಚುಲಿ ಬರೆದು ಇದ್ರೆ ತುಂಬಾ ಮಿಸ್ ಮಾಡ್ಕೋತಿದ್ದು ಅಂತ ಅನ್ಸ್ತಿದೆ, ಆ ತರ ಇದೆ ಲೊಕೇಶನ್. ಇದು ದೇವಸ್ಥಾನದ ಫ್ರಂಟ್ ವ್ಯೂ, ಮುಂಭಾಗದ ದೃಶ್ಯ ಚೆನ್ನಾಗಿದೆ. ಒಂದು ಗರುಡ ಗಂಬೆ ಇದೆ, ಇದು ಸಿಂಬಲ್ ಆಫ್ ಶ್ರೀರಂಗನಾಥ. ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಆಗಿರೋದ್ರಿಂದ ಗೊತ್ತು. ಇದು ನವಗ್ರಹ, ಇದು ಹೌದಾ? ನವಗ್ರಹ ಸುತ್ತಾನ ಬಾ. ಹೋಗ್ಬೋದು, ಓಕೆ, ಸುತ್ತಬೋದು ಅನ್ಸುತ್ತೆ. ಅದಕ್ಕೆ ಓಪನ್ ಮಾಡೋರಲ್ಲ, ಹಿಂಗೆ ಮತ್ತೆ ಈ ಕಡೆಯಿಂದ ಹೋಗ್ಬೇಕು. ಸುತ್ತಿ 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 ಸುತ್ತಿ. ಕೌಂಟ್ ಮಾಡ್ಕ, ಎಷ್ಟು ಸುತ್ತೆ ಅಂತ, ಎಷ್ಟು ಸುತ್ತದೆ ಅಂತ ಕೌಂಟ್ ಮಾಡ್ಕ. ಸುತ್ತ ಎಷ್ಟು ದೇವ್ರ ಐತೆ ಕೌಂಟ್ ಮಾಡು, ಎಷ್ಟು ದೇವ್ರ ಇದೆ. ಮುದ್ದು ನೋಡಿ ಓಡ್ತಾವನೆ, ನಿಧಾನಕ್ಕೆ ಹೋಗಮ್ಮದ. ಡ್ಯಾನ್ಸ್ ಮಾಡ್ಕ, ಸಾಂಗ್ ಬತ್ತಾಯ್ತಲ್ಲ, ಹಂಗಾಗಿ ಡ್ಯಾನ್ಸ್ ಮಾಡ್ಕೊ ಓಡ್ತಾವನೆ. ನಮ್ಮ ಮುದ್ದಂಗೆ ಏನೇ ಬೇಕಂತ ಹೆಂಗ ಕೊಡ್ಸಕ್ ಹೋಗ್ಯಾರ. ತಂಬಿ ಮುದ್ ಫೋನ್ ತಗೋತಾವನಿ, ಫೋನ್ ಅಲ್ಲೋಡಲ್ಲಿ. ಅದೇನಾ ಫೈನಲ್ಲಾ? ಎಂತದು ತೋರ್ಸು ಮದ, ಹೆಂಗ ಆಡೋದು? ಹಾ, ಹೆಂಗೆ ತಂಬಿ? ಇವನಿಗೆ ಏನ್ ತಾತಿದೆ? ಚೆನ್ನಾಗಿದ್ದಾವೆ, ಚೆನ್ನಾಗಿದ್ದಾವೆ. ಕುಸನ ಒಂದು 50 ರೂಪಾಯಿ ದುಡ್ಡಿತ್ತ, ಅದು ಹೊರದೋಗ್ಬಿಟ್ಟಿತ್ತೆ ನೋಟು. ಜಾತ್ರೆಯಲ್ಲಿ ಹೆಂಗಾದ್ರೂ ಮಾಡೋದನ್ನ ಕಳಿಸ್ಬೇಕು ಅಂತ ಹೋಗೋಳೆ, ಹೆಂಗಾದ್ರೂ ಮಾಡಿ ಅದನ್ನ ಕೊಟ್ಬಿಟ್ಟು ಬರಬೇಕು ಅಂತ. ಏನಾಗುತ್ತೆ ಗೊತ್ತಿಲ್ಲ. ನೋಡಿ ಅಲ್ಲಿ ಅಲ್ಲೇ ಇದ್ದಾಳೆ, ಹೆಂಗಾರು ಮಾಡಿ 50 ರೂಪಾಯಿ ಅರ್ಧ ಇರೋ ನೋಟನ್ನ ಅವ್ರಿಗೆ ಕೊಟ್ಟು ಬರ್ಬೇಕು ಅಂತ ನೋಡ್ತಾವಳೆ. ಗೆಲ್ತಾಳ ಸೋಲ್ತಾಳ ನೋಡಂತಳ್ರಿ. ನಮಗೆ ಯಾರೋ ಕೊಟ್ಟಿದ್ರು, ನಾವು ಇನ್ನೊಬ್ರು ಯಾರಿಗೋ ಕೊಡ್ತಾ ಇದೀವಿ. ಓಡಿಸ್ತಾ ಒಳ್ಳೆ ಜಿಲೇಬಿ ಮಾಡ್ತಾವ್ರೆ. ನೋಡಿ ಹೆಂಗಿದಾವೆ ಹಳ್ಳಿಕಾರ್ ಇವು ಹಸುಗಳು, ಇವು ಅದು ಎತ್ತುಗಳು. ಕೊಂಬು ನೋಡಿ ಫಸ್ಟು ಎಷ್ಟು ಉದ್ದ ಇದೆ ಅಂತ. ಇದೆಲ್ಲ ಫ್ಯಾಷನೇಟಾಗಿ ಸಾಕ್ತಾರೆ, ಅಂದರೆ ಸೇಲ್ ಅನ್ನೋದಕ್ಕಿಂತಲೂ ಫ್ಯಾಷನೇಟಾಗಿ, ಅಂದರೆ ಇದನ್ನು ಸಾಕಬೇಕು ಅಂತಲೇ ಸಾಕೋರಿದ್ದಾರೆ. ನೋಡ್ಬೋದು ನೀವು, ಎಲ್ಲ ಚಿಕ್ಕ ಚಿಕ್ಕ ತುಂಬ ಚೆನ್ನಾಗಿ ಸಾಕಿದ್ದಾರೆ. ತಮ್ಮ ಮನೆ ಮಕ್ಕಳು ಥರ ಸಾಕಿರ್ತಾರೆ ಇವನ್ನ. ಇಲ್ಲ ನೋಡಿ, ಇವರೇ ಸಾಕಿರೋದು ಇದನ್ನು. ತುಂಬ ಹಸುಗಳು ಬಂದಿದ್ದು, ನೋಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಸುಗಳಿದ್ದು. ಮತ್ತು ಜಾತ್ರೆ ಅಷ್ಟೇ ತುಂಬ ದೊಡ್ಡ ಜಾತ್ರೆ ಇದು. ಬನ್ನಿ, ಇಲ್ಲೊಂದು ನಾಟಕದ ಸೆಟ್ ಹಾಕಿದ್ದಾರೆ, ನೋಡೋಣ.
ನಾಟಕಕ್ಕೋಸ್ಕರ ಒಂದು ಸೀನರಿ ಸೆಟ್ ಮಾಡಿರೋದು. ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾಟಕನ. ಚೆನ್ನಾಗಿದೆ ಸೆಟಪ್ ಸಾಕದ ಒಂದಿದೆ. ಒಂದು ತಕ್ಷಣ ತಿಂತ ಕೂತಿದ್ದೀರಲ್ರು, ಏನು ತಂದಿದ್ದೀರಾ ಜಾತ್ರೆಯಿಂದವಾ? ಇದೇನು ಸೊಳ್ಳೆ ಹೊಡೆಯಕ? ಟೊಮೆಟೊ ಬದನೆಕಾಯಿ ಏನಾದ್ರು ಬೇಕಂದ್ರೆ ಇದು ನಿಂಬೆಹಣ್ಣು ಇಸ್ತಾರೆ ರಸ ಇದ್ದಾರೆ. ಅದು ಬಿಟ್ಟರೆ ಬ್ಯಾಂಗಲ್ಲ ಬಂಗಾರಿ ಬ್ಯಾಂಗ ತಂದಿದ್ದೀನಿ. ಒಂದು ಸರ. ನೆಕ್ಸ್ಟ್ ಪಿಂಗಾಣಿ ಗ್ಲಾಸ್ ತೆಗಿಲ ತೆಗಿ. ಚೆನ್ನಾಗಿದೆ ಬೈ. ಹೊಡೆದೋಗುತ್ತೆ ಮಗನ ಮುಟ್ಬಾರ್ದು, ಹೊಡೆದೋಗುತ್ತೆ. ಗಾಜಿಂದಲ್ಲ, ಅದು ಇದ್ರದಲ್ಲ, ಸ್ಟೀಲ್ದಲ್ಲ, ಇದು ಮಣ್ಣಿಂದು. ಸುಮಾರು ಶಾಪಿಂಗ್ ಮಾಡಿರ? ಇಷ್ಟೇ ಸುಮಾರು. ಮತ್ತೆ ಪುರಿ ಖಾರ ನನ್ನ ಮಗನಿಗೆ. ತಂಬಿ, ನನ್ನ ಮಗ ಒಂದೇನೋ ತಗೊಂಡ. ಏನ್ ಮಗನೇ ಅದು? ಹೌದಾ? ನೀನೇನ್ ಜಾತ್ರೆಲಿ ಏನ್ ತಂದೆ ತೋರ್ಸು. ವಾಟರ್ಗೆ ಏನದು? ನೀರಿನ ಗೇಮ. ಹಾಡು ಹೆಂಗ್ ಆಡ್ತೀಯ? ಅದ್ರ ಕೂರ್ಸದಾ? ಚೆನ್ನಾಗೈತೆ. ಚೆನ್ನಾಗೈತೆ. ಈ ಲೋಗ್ನ ಇಲ್ಲೇ ಎಂಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಲೋಗಲ್ಲಿ ಸಿಗೋಣ. ಇದು ಲೋಗ್ ಇಷ್ಟ ಆಯಿತು ಅಂತಂದರೆ ಎಲ್ಲರೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಕೂಡ ಹಾಕಿ. ನೆಕ್ಸ್ಟ್ ಲೋಗಲ್ಲಿ ಸಿಗೋಣ. ಎಲ್ರಿಗೂ ಟೇಕ್ ಕೇರ್, ಬಾಯ್.